ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ನಾನಿವತ್ತು ಒಂದು ವರ್ಕ್ ಬ್ಲೌಸ್ ಹೊಲಿಯೋಣ ಅಂತ, ಸ್ಟಿಚಿಂಗ್ ಮಾಡೋಣ ಅಂತ ಬ್ಲೌಸ್ ಎತ್ಕೊಂಡೆ. ಹಾಗೆಯೇ ವಿಡಿಯೋ ಮಾಡೋಣ, ಈಗ ಕಲಿತಾ ಇರೋರಿಗೆ ಸ್ವಲ್ಪ ಸುಲಭವಾಗಿ ಯಾವ ಥರ ಟಿಪ್ಸ್ ಹೇಳ್ಕೊಡ್ಬೋದು ವರ್ಕ್ ಬ್ಲೌಸ್ಗಳು ಹೊಲಿಯೋಕ್ಕೆ ಅಂತ ನಾನು ಒಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ವರ್ಕ್ ಮಾಡಿಸಿದ್ದೀನಿ ನಾನು ಆಲ್ರೆಡಿ. ನಾನು ಕಟಿಂಗು ಸುಧಾ ಮಾಡ್ಕೊಂಡಿದ್ದೀನಿ. ಈಗ ವರ್ಕ್ ಬ್ಲೌಸ್ ಹೊಲಿಬೇಕಾದ್ರೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ, ಹೆಂಗಪ್ಪ ಹೊಲಿಯೋದು ಅಂತ ಅನಿಸುತ್ತೆ ಹೊಲಿತಾ ಇರೋರಿಗೆ. ಈಗ ಹೊಸ್ದಾಗಿ ಹೊಲಿಯೋರಿಗೆ ಅವ್ರಿಗೆಲ್ಲ ಅನಿಸುತ್ತೆ ಆ ಥರ, ಯಾವ ಥರ ಇದನ್ನು ಸ್ಟಿಚ್ ಮಾಡೋದು ಅಂತ ಗೊತ್ತಾಗಲ್ಲ ಸ್ವಲ್ಪ. ಹಾಗಾಗಿ ನಾನು ಒಂದೆರಡು ಟಿಪ್ಸ್ ಹೇಳ್ತೀನಿ ಮಧ್ಯ. ಆ ಥರ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗೆ ಬರುತ್ತೆ. ಈಗ ನಾನು ನೋಡಿ, ಇಲ್ಲಿ ಮಧ್ಯ ಕರೆಕ್ಟಾಗಿ ನಾನು ಆ ಕಡೆ ಈ ಕಡೆ ನಾನು ಹೊಲಿಗೆಗೆ ಎಷ್ಟು ಬರುತ್ತೆ ಎಲ್ಲ ಕರೆಕ್ಟಾಗಿ ಆ ಡಿಸೈನ್ ಮೇಲೆ ನಾನು ಇಟ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮಾರ್ಕ್ ಕರೆಕ್ಟಾಗಿ ಅದು ಬರಬೇಕು, ಕೂತ್ಕೋಬೇಕು ಫಸ್ಟು. ಅಷ್ಟೇ ಡಿಸೈನ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಮಾರ್ಕು ನೇರಕ್ಕೆ ಅಂತ ಕೂತ್ಕೊಂಡು ಆ ಥರ ಪಿನ್ ಹಾಕ್ಕೊಂಡು ನಾನು ಕೆಳಗಡೆ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ವರ್ಕೊಂದೆಲ್ಲ ನೆಕ್ ಮುಗಿಸಾದ್ಮೇಲೆ ಕಂಪ್ಲೀಟ್ ಮಾಡಲ್ಲ, ಜೊತೆಲೇ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಬೇಕಿದ್ರೆ ಆ ಥರನೇ ಇನ್ನೊಂದು ವಿಡಿಯೋ ಹಾಕ್ತೀನಿ. ಈಗ ನಾನು ಸೇಮ್ ಸ್ಟಿಚಿಂಗ್ಗೆ ಯಾವ ಥರ ಮಾಡ್ತೀನಿ, ಫೋಲ್ಡ್ ಮಾಡಿಕೊಂಡು ಆ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, 2 ಹೊಲಿಗೆ ಹಾಕ್ಕೊಂಡು. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಾ ಇದ್ದಾರೆ ವಿಡಿಯೋನ, ಅದಕ್ಕೋಸ್ಕರ ಪದೇ ಪದೇ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈಗ ಏರ್ ಸ್ಟಿಚಿಂಗ್ ಹಾಕಿದ್ದೀನಿ ನೋಡಿ, ಇಲ್ಲಿ ಈ ಥರ ಏರ್ ಸ್ಟಿಚಿಂಗ್ ಹಾಕ್ಕೊಂಡೆ. ಅದಾದ ನಂತರ ಒಂದು ಸುಲಭವಾಗಿ ಈ ವರ್ಕ್ ಬ್ಲೌಸ್ ಹೊಲಿಯೋಕ್ಕೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ನಾನು ನೋಡಿ ಈಗ ತೋರಿಸ್ತೀನಿ. ಈ ಥರ ಮತ್ತೆ ಅದನ್ನೇ ಅದೇ ಥರ ಉಲ್ಟಾ ಮಾಡಿಕೊಂಡು ನೋಡಿ, ಕರೆಕ್ಟಾಗಿ ಬಟ್ಟೆನೆಲ್ಲ ಎಳ್ಕೋಬೇಕು. ಬ್ಲೌಸ್ ಬಟ್ಟೆ ಲೈನಿಂಗಿಗೆ ಕರೆಕ್ಟಾಗಿ ಕುತ್ಕೊಳ್ಳೋ ಥರ ನಾವು ಸರಿ ಮಾಡಿಕೊಂಡು, ನೆಕ್ಕು ಮಾರ್ಕ್ ಮಾಡಿರೋದು ಮತ್ತು ವರ್ಕ್ ಮಾಡಿಸಿರೋದು ಕರೆಕ್ಟಾಗಿ ಕುತ್ಕೋಬೇಕು. ಆ ಥರ ಕುತ್ಕೊಂಡಾದ ನಂತರ ನೋಡಿ, ಇಲ್ಲಿ ಈ ಥರ ಒಂದು ಸ್ಟ್ರೈಟಾಗಿ ಹೊಲಿಗೆ ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡ್ರೆ ಒಂದು ಹೊಲಿಗೆ ಮಧ್ಯದಲ್ಲಿ ಕರೆಕ್ಟಾಗಿ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಟ್ಟೆ ಜಾರ್ಕೊಳ್ಳೋದು, ಲೈನಿಂಗ್ ಜಾರ್ಕೊಳ್ಳೋದು ಯಾವುದೂ ಆಗಲ್ಲ. ಇಲ್ಲ ನೀವು ಸೂಜಿ ಹಾಕೋತೀನಿ ಅಂದರೆ ಸೂಜಿ ಹಾಕ್ಕೊಳ್ಳಿ. ಆ ವರ್ಕ್ ಬಂದಿದೆಯಲ್ಲ ಆ ಡಿಸೈನ್ ಸುತ್ತ ಒಂದು 2 ಅಥವಾ 3 ಸೂಜಿ ಹಾಕ್ಕೊಳ್ಳಿ. ನಾನು ಒಂದು ಹೊಲಿಗೆ ಹಾಕಿದ್ದೀನಿ ಮಧ್ಯದಲ್ಲಿ ನೋಡಿ. ಅದಾದ ನಂತರ ಉಲ್ಟಾ ಮಾಡಿಕೊಂಡು ಈಗ ಏನಿದೆ ವರ್ಕ್ ಪಕ್ಕ ಈಗ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಎಲ್ಲ ಸರಿ ಮಾಡ್ಕೋಬೇಕು. ಕರೆಕ್ಟಾಗಿ ಕೂತಿದೆಯಾ, ರಿಂಕಲ್ಸ್ ಇಲ್ಲದೆ ಇರೋ ಥರ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು. ಇದು ವರ್ಕ್ ಬ್ಲೌಸ್ ಹೊಲಿತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗೆ ನಿಧಾನಕ್ಕೆ ಹೊಲಿಬೇಕು. ಈ ಥರ ವರ್ಕ್ ಪಕ್ಕದಲ್ಲೇ ಒಂದು ಹೊಲಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ತುಂಬಾ ಸುಲಭ. ಒಂದೆರಡು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿಕೊಂಡ್ರೆ ವರ್ಕ್ ಬ್ಲೌಸ್ ಹೊಲಿಯೋದಂತೂ ತುಂಬ ಸುಲಭವಾಗಿರುತ್ತೆ ನೋಡಿ. ಈ ಥರ ಏನಿದೆ ಆ ಡಿಸೈನ್ ಪಕ್ಕದಲ್ಲೇ ಹೊಲಿಗೆ ಹಾಕ್ಕೊಂಡು ಹೋಗೋಣ. ನೋಡಿದ್ರಲ್ಲ, ಈ ಥರ ಕರೆಕ್ಟಾಗಿ ಬಂತು. ನಾನು ಮಾರ್ಕ್ ಮಾಡಿರೋದು ಕಟ್ಟಿಂಗ್ ಮಾಡ್ಕೊತೀನಿ, ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಕರೆಕ್ಟಾಗಿ ಕೂತಿದೆ. ಈಗ ಮತ್ತೆ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ. ಎರಡು ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಐಡಿಯಾ ಮಾಡಿ, ಒಂದೇನಾದ್ರು ಬೇರೆ ಥರ ಯೋಚನೆ ಮಾಡಿ ಪಿನ್ನಗಳು ಹಾಕ್ಕೊಂಡು ಅಥವಾ ಹೊಲಿಗೆಗಳು ಹಾಕ್ಕೊಂಡು ಹಿಂಗೆ ಹೊಲಿದ್ರೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಮಾರ್ಕ್ ಮಾಡಿದ್ದೀನಲ್ಲ, ಆ ಮಾರ್ಕ್ ಹತ್ರನೇ ನೋಡಿ ಕಟ್ಟಿಂಗ್ ಬರ್ತಾಯಿದೆ. ಆ ಥರ ಪರ್ಫೆಕ್ಟಾಗಿ ನಾವೇನು ಸ್ಟಿಚ್ ಮಾಡಿದ್ದೀವಿ, ಏನು ಮಾರ್ಕ್ ಮಾಡಿದ್ದೀವಿ ಕರೆಕ್ಟಾಗಿ ಬರಬೇಕದು. ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಇದೆಯಲ್ಲ, ಶೇಪ್ ಚೆನ್ನಾಗಿ ಕೂತ್ಕೊಳ್ಳಿ, ನೆಕ್ ಶೇಪು ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ನಂತರ ಫೋಲ್ಡ್ ಮಾಡ್ಕೊಳ್ಳೋಣ. ನೀವೇ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಈ ಥರ ನೀವು ಬೇಕು ಅಂದರೆ ಒಂದು ಐರನ್ ಹಾಕ್ಕೊಳ್ಳಿ. ನಾನು ಐರನ್ ಹಾಕಿದ್ದೀನಿ, ಅದಕ್ಕೋಸ್ಕರ ಐರನ್ಗೆ ಎದೊಳ್ತಾ ಇಲ್ಲ. ಮತ್ತು ಫಿನಿಶಿಂಗು ಚೆನ್ನಾಗಿ ಬಂತು. ನನಗೇನು ಅಲ್ಲೇನು ಬೇರೆ ಥರ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಸ್ಟ್ರೈಟಾಗೆ ಫೋಲ್ಡ್ ಮಾಡಿಕೊಂಡು ಡೈರೆಕ್ಟಾಗಿ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಅಕಸ್ಮಾತು ಐರನ್ ಮಾಡೇ ಹಾಕ್ಕೋಬೇಕು ಅಂತಂದರೆ ಐರನ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ.
ನಾನು ಕೆಳಗಡೆ ಲೈನಿಂಗ್ ಬಟ್ಟೆನೆಲ್ಲ ನೀಟಾಗಿ ಎಳ್ಕೊಬೇಕು. ನೋಡಿ ಆ ಥರ ಬಟ್ಟೆ ಲೈನಿಂಗ್ ಬಟ್ಟೆ ಕಾಣಬಾರ್ದು, ಅದನ್ನು ನೀಟಾಗಿ ಎಳ್ಕೊಬೇಕು ಒಳಗಡೆಗಾದಂಗೆ. ಇದ್ರ ಮೇಲೆ ಇದೇ ಥರನೇ ಹೊಲಿಗೆ ಹಾಕ್ಕೊಂಡು ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ವಿಡಿಯೋನ, ಅಂದರೆ ನೋಡೋರಿಗೆ ಅರ್ಥ ಆಗಬೇಕು, ಕಲಿಯೋರಿಗೆ ಸ್ವಲ್ಪ ತಲೆಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಾಸ್ಟ್ ಮಾಡಿ ವಿಡಿಯೋ ತೋರಿಸ್ತಾ ಇಲ್ಲ. ಈಗ ನೋಡ್ತಾ ಇದ್ರೇ ನಾನು ಇದೇ ಥರನೇ ಸ್ಟಿಚ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು ಅವ್ರಿಗೆ, ಅದಕ್ಕೋಸ್ಕರನೇ ಸ್ಲೋ ಮಾಡಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಈಗ ವೇಸ್ಟ್ ದಾರ ಒಂದೆರಡು ಹತ್ರ ಕಟ್ಟಾಗಿತ್ತಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬಂತು ಅಂತ ನೋಡೋದ್ರಲ್ಲ. ಹೊಲಿಗೆನೂ ಅಷ್ಟೇ ಚೆನ್ನಾಗೇ ಬಂತು. ಅಷ್ಟೇ ಪಿನ್ನಗಳು ಗುಂಡು ಸೂಜಿ ಇಟ್ಕೊಂಡ್ರೆ ಗುಂಡು ಸೂಜಿಗಳು ಹಾಕೋಬೋದು, ಅಥವಾ ಈ ಥರ ಮಧ್ಯ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಏನಿದೆ ಸೈಡಲ್ಲಿ ಎಲ್ಲ ಹೊಲಿಗೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಬ್ಯಾಕು ಮುಗೀತು. ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ನಾವು ಕಟ್ ಮಾಡ್ಕೊಂಬಿಡೋಣ, ಇನ್ನೇನು ಅವಶ್ಯಕತೆ ಇರಲ್ಲ. ಸ್ಟಿಚೆಲ್ಲ ಮುಗಿದ್ಮೇಲೆ ಬ್ಯಾಕ್ ರೆಡಿ ಆಯ್ತಲ್ಲ, ವೇಸ್ಟ್ ಏನೇ ಇದ್ರೂ ಕಟ್ ಮಾಡ್ಕೊಬಿಡೋಣ. ಸೇಮ್ ಇದೆಲ್ಲ ಅಟ್ಯಾಚ್ ಮಾಡಿಕೊಂಡ್ರೆ ಸೇಮ್ ನಾವು ಯಾವ ಥರ ಬ್ಲೌಸ್ ಹೊಲಿತೀವಿ ಅದೇ ಥರನೇ ನಾನು ನಿಮಗೆ ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಸುಲಭ ಆಗಲಿ ನಿಮಗೆ ಅಂತ. ನೋಡಿ ರೆಡಿ ಆಯಿತು ಬ್ಯಾಕ್ ಡಿಸೈನು. ಹಾಗೆ ಡಿಸೈನು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿದೆ ಆದರೂ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ. ಈಗ ಫ್ರಂಟ್ನೂ ಅದೇ ಥರನೇ ಒಂದು ಕಡೆ ಬಲಗಡೆಗೆ ವರ್ಕ್ ಬಂದಿರುತ್ತೆ, ಎಡಗಡೆಗೆ ಸೇಮ್ ನಾರ್ಮಲ್ ಇರುತ್ತೆ. ಇಲ್ಲ ಪೈಪಿಂಗ್ ಕೊಟ್ಕೋಬೋದು, ಅಥವಾ ಎಮಿಂಗ್ ಮಾಡ್ಕೋಬೋದು, ಅಥವಾ ಹಾಗೆಯೇ ಉಲ್ಟಾ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು 2 ಮಾರ್ಕ್ ಹಾಕಿದ್ದೀನಿ. ಒಂದು ಮಾರ್ಕು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಮಾರ್ಕು ಮೇಲೆ ಕರೆಕ್ಟಾಗಿ ಹೊಲಿಗೆ ಬರಲಿ ಅಂತ. ನೋಡಿ ಕರೆಕ್ಟಾಗಿ ಎಲ್ಲ ಸರಿ ಮಾಡಿಟ್ಕೊಂಡು ಅದೇ ಥರನೇ 2ನೇ ಹೊಲಿಗೆ ಮೇಲೆ ನಾನು ಸ್ಟಿಚ್ ಹಾಕ್ಕೋಬೇಕು. ಈಗ ನಾನು ಫಸ್ಟ್ನೇ ಹೊಲಿಗೆ ಮೇಲೆ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಅಲ್ಲ ಹಾಕ್ಕೊಂಡ್ರೆ ಗ್ರಿಪ್ಪಾಗಿ ಸರಿಯಾಗಿ ಕೂತ್ಕೊಳ್ಳುತ್ತೆ. ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ವರ್ಕು ಪಕ್ಕ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟೆ ನಾನು ಒಂದು 1/4 ಇಂಚ್ ಪಕ್ಕನೇ ಹೊಲಿಗೆ ಹಾಕಿದ್ದೀನಿ. ಅದಾದ ನಂತರ ವರ್ಕ್ ಪಕ್ಕದಲ್ಲಿ ಇದೇ ಥರನೇ ಹೊಲಿಗೆ ಹಾಕ್ಕೋಬೇಕು. ನೋಡಿ ಪಕ್ಕನೇ ಹೊಲಿಗೆ ಹೋಯ್ತಲ್ಲ, ಅದೇ ಥರನೇ ಹೊಲಿಗೆ ಹಾಕ್ಕೊಬೇಕು. ಈಗ ಸೈಡ್ ಏನಿದೆ ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಬೇಕು. ನಾವು ಹೊಲಿಗೆ ಹಾಕಿದ್ನಲ್ಲ ಅದು ಹೊಲಿಗೆ ಪಕ್ಕದಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿಗೆ ಕಟ್ ಮಾಡಿಕೊಂಡು ಆ ನಂತರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆ ಲೈನಿಂಗ್ ಎಲ್ಲ ಮಡ್ಚಿಡ್ಕೊಂಡು ಒಳಗಡೆ ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಕೆಳಗಡೆಯಿಂದ ಲೈನಿಂಗ್ ಪೂರ್ತಿ ಹಿಂಗೆ ಎಳ್ಕೊಬೇಕು. ಅದು ಲೈನಿಂಗು ಡಿಸೈನ್ ಪಕ್ಕ ಕಾಣಬಾರ್ದು ಅಂತ. ನೋಡಿದ್ರಲ್ಲ, ಈ ಥರ ಒಂದು ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಮತ್ತು ಇದೇನಿದೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಪೂರ್ತಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಮಧ್ಯ ನೀವು ಬೇಕಿದ್ರೆ ಹಿಂಗೆ ಪಿನ್ ಹಾಕ್ಕೊಳ್ಳಿ, 1 ಅಥವಾ 2 ನೀಟಾಗಿ ಹಾಕ್ಕೊಂಡು ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳೋಣ. ಅದರಲ್ಲಿ ಏನಾದರೂ ಬಾಲ್ ಚೈನು ಅಥವಾ ಸ್ಟೋನ್ ಲೇಸ್ ಏನಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿ ನೋಡಿ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೂಜಿ ಕಟ್ಟಾಗುತ್ತೆ. ನೋಡಿದ್ರಲ್ಲ, ಒಬ್ಬೊಬ್ಬರಿಗೆ ನಾರ್ಮಲ್ ಬ್ಲೌಸ್ ಹೊಲಿತಾರೆ, ಆದರೆ ವರ್ಕ್ ಬ್ಲೌಸ್ ಹೊಲಿಯೋದು ಸ್ವಲ್ಪ ಕಷ್ಟ. ಹೆಂಗೆ ಹೊಲಿಯೋದು ಅಂತ ಅಂದ್ಬಿಟ್ಟು ವರ್ಕ್ ಬ್ಲೌಸ್ ಹೊಲಿಯಲ್ಲ. ಅವ್ರಿಗೆ ಸ್ವಲ್ಪ ಈಸಿ ಆಗ್ಬೋದೇನೋ, ನಾನು ಹೇಳ್ಕೊಟ್ಟಿರೋದು ಅಥವಾ ಈ ವಿಡಿಯೋ ಮಾಡಿರೋದು ಸ್ವಲ್ಪ ಈಸಿ ಆಗ್ಬೋದು ಹೊಲಿಯೋಕ್ಕೆ. ಒಂದೆರಡು ಟಿಪ್ಸ್ಗಳನ್ನ ನೋಡಿಕೊಂಡ್ರೆ ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ಒಂದು ಕಡೆ ರೆಡಿ ಆಯಿತು, ಮತ್ತು ಇನ್ನೊಂದು ಕಡೆಗೆ ಪೈಪಿಂಗ್ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಫಸ್ಟ್ನೇ ಮಾರ್ಕಿಗೆ ನಾನು ಹೊಲಿಗೆ ಹಾಕ್ಕೊತೀನಿ, ಅದು ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ. ಈಗ 2ನೇ ಹೊಲಿಗೆ ಹತ್ರ ನಾನು ಕರೆಕ್ಟಾಗಿ ಪೈಪಿಂಗ್ನ
ಲೈನಿಂಗಿಗೆ ಕೊಟ್ಕೊಬರ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ. ಅದು ಒಳಗಡೆಗೆ ಅಟ್ಯಾಚ್ ಆಗುತ್ತೆ. ನಾನು ಥ್ರೆಡ್ ಪೈಪಿಂಗಲ್ಲಿ ನಿಮ್ಗೆ ತೋರಿಸಿದ್ದೀನಲ್ಲ ಆ ಥರ ಇದು ಲೈನಿಂಗ್ ಒಳಗಡೆನೇ ಅಟ್ಯಾಚ್ ಆಗುತ್ತೆ. ಈ ಥರ ನೀಟಾಗಿ ಆ ಮಾರ್ಕ್ ಏನು ಹಾಕಿದ್ದೀನಿ ಅದ್ರ ಮೇಲೇ ನಾನು ಹೊಲಿಗೆ ಹಾಕೋತಾ ಇದ್ದೀನಿ. ಇದಂತೂ ತುಂಬಾ ಸುಲಭ, ಲೈನಿಂಗ್ ಒಳಗಡೆನೆ ಪಲ್ಟಾಯಿಸೋದು ನೋಡಿ. ಈಗ ಅದು ಎಕ್ಸ್ಟ್ರಾ ಇದೆಯಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಇದೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ. ಈಗ ಏನು ನಾನು ಹೊಲಿಗೆ ಹಾಕೊಂಬಂದಿದ್ದೀನಿ ಅದೇ ಥರನೇ ಕರೆಕ್ಟಾಗಿ ಬ್ಲೌಸ್ ಪೀಸ್ನ ರೆಡಿ ಮಾಡಿಕೊಂಡು ಹಾಗೆ ಒಂದು ಸೂಜಿ ಹಾಕ್ಕೊತೀನಿ ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ. ಅದರ ಪಕ್ಕನೇ ಥ್ರೆಡ್ ಪಕ್ಕನೇ ಹೊಲಿಗೆ ಹಾಕ್ಕೊಂಡು ಹೋಗ್ತೀನಿ ನೋಡಿ ಅಲ್ಲಿ. ಆಮೇಲೆ ಆಪೋಸಿಟ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಹೊಲ್ದಾದ್ಮೇಲೆ ಮತ್ತೆ ಬಿಚ್ಚಿ ರೆಡಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಹೊಲಿಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ. ಈಗ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಂಡೆ. ಈಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ ನೋಡಿ. ಥ್ರೆಡ್ ಪೈಪಿಂಗಲ್ಲಿ ಬಟ್ಟೆ ಐತಲ್ಲ ಎಕ್ಸ್ಟ್ರಾ, ಆ ಬಟ್ಟೆನೆಲ್ಲ ಕಟ್ ಮಾಡ್ಕೊತೀನಿ. ಆ ಮೂಲೆಯಲ್ಲಿ ಒಂದು ಸಣ್ಣದಾಗಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ. ಮತ್ತು ಬ್ಲೌಸ್ ಪೀಸ್ನೂ ಅಷ್ಟೇ ಕೆಳಗಡೆ ಏನು ಎಕ್ಸ್ಟ್ರಾ ಬಂದಿದೆ ಅದನ್ನು ಕಟ್ ಮಾಡಿಕೊಂಡು ಆ ಮೂಲೆಯಲ್ಲಿ ಅದನ್ನು ಒಂದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದು ಮೂಲೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ರಿಂಕಲ್ಸ್ ಬರುತ್ತೆ ನೋಡಿ. ಅದು ನಾನು ಕಟ್ ಮಾಡಿರಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಆ ಮೂಲೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಬಂತು. ಇದ್ರ ಮೇಲೆ ಒಂದು 1/4 ಇಂಚ್ಗೆ ಹೊಲಿಗೆ ಹಾಕ್ಕೊಂಡು ಹೋಗೋಣ. ಸೇಮ್ ಈ ಥರ ರೆಡಿ ಮಾಡ್ಕೊಳ್ಳೋದು. ನೆಕ್ಕು ಮುಗೀತು. ಹಿಂದೇನೂ ನೆಕ್ ಫಿನಿಶಿಂಗ್ ಆಯಿತು, ಫ್ರಂಟಲ್ಲೂ ನೆಕ್ ಫಿನಿಶಿಂಗ್ ಆಯಿತು. ಈಗ ಡಾಟ್ ಹಿಡ್ಕೊಂಡು ಬೆಲ್ಟ್ ಜಾಯಿಂಟ್ ಮಾಡ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ದೊಂದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಟ್ಯಾಚ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದು ಸಿಂಪಲ್ ಆಗಿದೆ ಸ್ಲೀವ್ಗೆ ವರ್ಕು. ನಿಮಗೆ ಮೇನ್ ಬೇಕಾಗಿರೋದು ಬ್ಯಾಕು ಮತ್ತು ಫ್ರಂಟು ಯಾವ ಥರ ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕು ವರ್ಕು ಬ್ಲೌಸ್ಗೆ ಅನ್ನೋದು ಚೆನ್ನಾಗಿ ಸ್ವಲ್ಪ ಕಲ್ತ್ಕೊಬಿಟ್ರೆ ಬ್ಲೌಸ್ ಹೊಲಿಯೋದು ತುಂಬಾ ಈಸಿ. ಈಗ ಬ್ಲೌಸ್ಗೆ ಸ್ಲೀವ್ಗೆ ಬಟ್ಟೆ ಸಾಕಾಗಲ್ಲ, ಈ 2 ಕಡೆನೂ ಅಟ್ಯಾಚ್ ಮಾಡಬೇಕು. ನಾನು ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ. ಲೈನಿಂಗಿಗೆ ಒಂದು ಕಡೆ ಅಟ್ಯಾಚ್ ಮಾಡಬೇಕು, ಹಾಗೆಯೇ ಬ್ಲೌಸ್ ಪೀಸಲ್ಲೂ 2 ಕಡೆನೂ ಅಟ್ಯಾಚ್ ಮಾಡಬೇಕು. ಸೇಮ್ ನಾವು ಮಾಮೂಲಿ ನಾರ್ಮಲಾಗಿ ಯಾವ ಬ್ಲೌಸ್ ಎಲ್ಲ ಬ್ಲೌಸ್ಗೂ ಇದೇ ಥರನೇ ಲೈನಿಂಗ್ ಅಟ್ಯಾಚ್ ಮಾಡೋದು, ಮತ್ತು ಬ್ಲೌಸ್ ಪೀಸಲ್ಲಿ ಬಟ್ಟೆ ಇಟ್ಟಿರಲಿಲ್ಲ ಅಂದ್ರೆ ಅದರಲ್ಲೂ ಅಟ್ಯಾಚ್ ಮಾಡೋದು ಇದೇ ಥರನೇ. ಬೇರೆ ಇನ್ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಈಗ ನಾವು ವರ್ಕ್ ಜಾಸ್ತಿ ಮಾಡಿಸಿದಾಗ ಸ್ಲೀವಲ್ಲಿ ಆವಾಗ ಸ್ವಲ್ಪ ಒಂಚೂರು ಹಿಂಸೆ ಅನ್ನಿಸ್ತೆ. ಅದನ್ನು ಬಿಟ್ಟರೆ ಒಂದು ಹೂವು ಹಾಕ್ಸ್ಕೊಳ್ಳೋದಾಗಲಿ, ಒಂದು ಡಾಟ್ ಥರ ಒಂದು ಸಣ್ಣ ಹೂವು ಹಾಕ್ಸೋದಾಗಲಿ ಅದೇನೋ ನಾರ್ಮಲ್ ಬ್ಲೌಸ್ ಥರನೇ ಹೊಲಿಬೋದು, ಅದೇನು ರಿಸ್ಕ್ ಅಂತ ಅನಿಸಲ್ಲ. ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಬ್ಯಾಕು ಮತ್ತು ಫ್ರಂಟು ಯಾವ ಥರ ನಾವು ಲೈನಿಂಗ್ನ ಅಟ್ಯಾಚ್ ಮಾಡೋದು, ಫಿನಿಶಿಂಗ್ ಕೊಡೋದು ಅನ್ನೋದು ಮಾತ್ರ ನಮಗೆ ಬೇಕು. ಅದನ್ನು ನಾನು ಈಗ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರ ನೀವು ಫಾಲೋ ಮಾಡಿದ್ರೆ 100% ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಯಾವುದೇ ರೀತಿ ರಿಂಕಲ್ಸ್ ಇಲ್ಲ ಅಥವಾ ನೆಕ್ ಹೆಚ್ಚು ಕಮ್ಮಿ ಆಯಿತು ಅನ್ನೋದಿಲ್ಲ, ಏನಂದ್ರೆ ಏನಿಲ್ಲ, ತುಂಬಾ ಪರ್ಫೆಕ್ಟಾಗಿ ವರ್ಕ್ ಬ್ಲೌಸ್ನ ಹೊಲಿಬೋದು ನೋಡಿ. ಸೇಮ್ ಈಗ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈಗ ಶೇಪ್ ತೆಗ್ದಿಲ್ಲ, ಶೇಪ್ ತಗೊತೀನಿ ಒಂದೇ ಸಲ. ಇದೆಲ್ಲ ರೆಡಿ ಮಾಡ್ಕೊಂಡಾದ ನಂತರ ತುಂಬ ಜನ ಕೇಳ್ತಾ ಇದ್ದೀರಾ ಚೂಡಿದಾರ್ ಟಾಪ್ ಮತ್ತು ಪ್ಯಾಂಟು ಕಟಿಂಗ್ ಹೇಳ್ಕೊಡಿ, ಸ್ಟಿಚಿಂಗ್ ಹೇಳ್ಕೊಡಿ ಅಂತ. ಮತ್ತು ಅದನ್ನೊಂದು ವೀಡಿಯೋ ಮಾಡಾಕಬೇಕು. ಸದ್ಯಕ್ಕೆ ಮಾಡ್ತೀನಿ, ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತೀನಿ. ಪ್ಯಾಂಟ್ ಅಂತೂ ತುಂಬಾ ಸುಲಭ ಇದೆ ಕಟಿಂಗು. ನಾವು ಒಂದು ಅಂದಾಜು ಮೇಲೆ ಕಟಿಂಗ್ ಮಾಡಿಕೊಂಡ್ರೆ ಪ್ಯಾಂಟು ತುಂಬ ಸುಲಭ ಇದೆ, ಹೊಲಿಬೋದು. ಅದನ್ನೊಂದಿನ ಟೈಮ್ ತೊಗೊಂಡು ನಿಮಗೆ ವೀಡಿಯೋ ಮಾಡಾಕ್ತೀನಿ. ಈಗ ನೋಡಿ, ಬ್ಲೌಸ್ಗೆ ಸ್ಲೀವ್ಗೆ ಆ ಕಡೆ ಈ ಕಡೆ ಒಂದು ಕಡೆ ಸಾಕಾಗುತ್ತೆ ಒಂದಕ್ಕೆ, ಅಂದರೆ ಅದು ಸ್ವಲ್ಪ ಕಲರ್ ಬಂದಿದೆ, ಅದು ಕೆಳಗಡೆ ಸೇರ್ಕೊಳ್ಳುತ್ತೆ, ನೋ ಪ್ರಾಬ್ಲಮ್. ಈಗ ಒಂದು ಕಡೆಗೆ ನಾನು ಜಾಯಿಂಟ್ ಮಾಡ್ಕೊತೀನಿ ಇದಕ್ಕೆ. ಹಾಗೆ ಬಟ್ಟೆ ನಾವು ನೋಡ್ಕೊಬೇಕು, ಸೇವ್ ಮಾಡ್ಕೊಂಡು ಒಂದು ಕಡೆ ಜಾಯಿಂಟ್ ಆದರೆ ಒಂದು ಕಡೆಗೆ ಅಥವಾ 2 ಕಡೆನೂ ಜಾಯಿಂಟ್ ಮಾಡಲೇಬೇಕು ಅಂದರೆ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆದರೆ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಬೇಕು ನೋಡಿ. ಇಲ್ಲಿ ಈ ಥರ ನಾನು ಬಟ್ಟೆನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ.
ಮತ್ತೆ ಒಂದು ಸಲ ಕೇಳ್ತಾ ಇದ್ದೀನಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಒಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿದ್ರಲ್ಲ, ಅದು ಡಿಸೈನು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು. ಆ ಥರ ನಾವು ಮಧ್ಯದಲ್ಲಿ ಕೂರಿಸ್ಕೊಂಡು ಈ ಥರ ಹೊಲಿಗೆ ಹಾಕ್ಕೊಬೇಕು. ಬಾರ್ಡರ್ ಅಂತೂ ಬೇಕು, ಬೇಡ ಅಂತ ಅಂದವ್ರಿಗೆ ಬಾರ್ಡರ್ ಲೆಸ್ ಮಾಡಿ ನಾವು ವರ್ಕ್ ಮಾಡಿಸ್ತೀವಿ. ಬಾರ್ಡರ್ ಬೇಕು ಅನ್ನೋರಿಗೆ ವಿತ್ ಬಾರ್ಡರ್ ಜೊತೆಲೇ ನಾನು ವರ್ಕ್ ಮಾಡಿಸ್ತೀನಿ ನೋಡಿ. ಈ ಥರ ಬ್ಯಾಕಿಗೂ ಅಷ್ಟೇ ಬಾರ್ಡರ್ ಬೇಡ ತೆಗೀರಿ ಅಂದರೆ ಬಾರ್ಡರ್ ತೆಗೆದೇ ವರ್ಕ್ ಮಾಡಿಸ್ತೀವಿ. ಬಾರ್ಡರ್ ಇರಲಿ ಪರವಾಗಿಲ್ಲ ಅದ್ರ ಮೇಲೆ ಮಾಡಿಸಿ ಅಂತ ಅಂದರೆ ಹಾಗೂ ಮಾಡಿಸ್ತೀವಿ. ಎರಡು ಥರನೂ ಇದೆ, ಅದು ಅವ್ರವ್ರ ಚಾಯ್ಸ್. ನೋಡಿ, ಇದಕ್ಕೆ ಪಿನ್ ಹಾಕ್ಕೊಳ್ಳಿ. ನೀವು ಹಿಂಗೆ ಸೂಜಿ ಹಾಕ್ಕೊಂಡ್ರೆ ಬಟ್ಟೆ ಎಲ್ಲೂ ಅಲ್ಗಾಡಲ್ಲ. ತುದಿಲಿ ಬೇಕಿದ್ರೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ನಾನು ತೋರಿಸಿರೋ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ನಿಮಗೆ ಗ್ರಿಪ್ಪಾಗಿ ಕೂತ್ಕೊಳ್ಳಿ ಅನ್ನೋದಾದರೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು. ಇಷ್ಟೇ, ತುಂಬಾ ಸುಲಭ ಲೈನಿಂಗ್ ಅಟ್ಯಾಚ್ ಮಾಡೋದು ವರ್ಕ್ ಬ್ಲೌಸ್ಗೆ. ತುಂಬ ಚೆನ್ನಾಗಿ ಬಂತು ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ, ನಾನು ಹೊಲ್ದಿರೋದು ನಿಮ್ಮ ಕಣ್ಮುಂದೆನೇ ಹೊಲ್ದಿದ್ದೀನಿ. ನಿಮಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೀಟ್ ಫಿನಿಶಿಂಗ್ ಈ ಥರ ಎಲ್ಲೂ ಏನು ಲೈನಿಂಗ್ ಕಾಣ್ತಿಲ್ಲ ಮತ್ತು ರಿಂಕಲ್ಸ್ ಕಾಣ್ತಿಲ್ಲ. ನೀವೇ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು.